ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾಂಕಾ ರಾಠೋಡ್ ಅಂತ. ಈ ಒಂದು KPSC ಕನ್ನಡ 2020 ಯೂಟ್ಯೂಬ್ ಚಾನಲ್ನ ಅಡ್ಮಿನ್ ಆಗಿದ್ದೀನಿ. ಇವತ್ತಿನ ಭಾಗದಲ್ಲಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆದಂತಹ ಮಾಹಿತಿಯನ್ನು ಹೇಳಲಿಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಅದೇನಂತ ಹೇಳಬೇಕಂದ್ರೆ, ನಿಮ್ಮ 10ನೆಯ ತರಗತಿಯ ಒಂದು ಪರೀಕ್ಷೆ ಆಗಿರ್ಬೋದು, FTA STA ಎಕ್ಸಾಮ್ ಆಗಿರ್ಬೋದು, PSI PC ಎಕ್ಸಾಮ್ ಆಗಿರ್ಬೋದು, ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಸಾಮಾನ್ಯ ಕನ್ನಡ ಪತ್ರಿಕೆ ಇರುತ್ತೆ. ಅದರಲ್ಲಿ ಖಂಡಿತವಾಗಿಯೂ ಅಲಂಕಾರಗಳ ಮೇಲೆ ನಿಮಗೆ ಪ್ರಶ್ನೆ ಬರೋದು ಖಂಡಿತ. ಸೊ ಅದಕ್ಕೋಸ್ಕರ ಇವತ್ತಿನ ಭಾಗದ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅಲಂಕಾರದ ಕುರಿತಾಗಿ ನಿಮಗೆ ಏನೇ ಒಂದು ಡೌಟ್ ಇದ್ದರೂ ಕೂಡ ಈ ಒಂದು ವಿಡಿಯೋವನ್ನು ನೋಡುವ ಮೂಲಕ ಕ್ಲಿಯರ್ ಕಾನ್ಸೆಪ್ಟನ್ನು ನೀವು ಪಡ್ಕೋತೀರಾ ಅಲಂಕಾರಗಳ ಕುರಿತಾಗಿ. ಯಾಕಂದರೆ ಅಷ್ಟು ಚೆನ್ನಾಗಿ ಇಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ಒಂದು PDF ಅನ್ನು ನಮಗೆ ಪ್ರೊವೈಡ್ ಮಾಡಿರೋರು ಯಾರು ಅಂತ ಹೇಳಬೇಕಂದ್ರೆ, ರವೀಶ್ ಕುಮಾರ್ B ಸರ್ ಅವರು ಕನ್ನಡ ಭಾಷಾ ಶಿಕ್ಷಕರು ಆಗಿದ್ದಾರೆ. ಸೊ ಮೈಸೂರಿನವರು ಆಗಿದ್ದಾರೆ. ಇವರನ್ನು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಇವರ ಒಂದು ದೂರವಾಣಿ ಸಂಖ್ಯೆ 9448958498 ಅಂತ ಇದೆ. ಸೊ ಇದನ್ನು ಈ ಒಂದು ದೂರವಾಣಿ ಸಂಖ್ಯೆಗೆ ನೀವು ಬೇಕಾದರೆ ಮೆಸೇಜ್ ಮಾಡಿ. ನಿಮಗೆ ಈ ಕಾನ್ಸೆಪ್ಟ್ ಫುಲ್ ಕ್ಲಿಯರ್ ಆದರೆ ಅವರಿಗೆ ಧನ್ಯವಾದವನ್ನು ಕೂಡ ನೀವು ತಿಳಿಸ್ಬೋದು. ಸೊ ಅಷ್ಟು ಚೆನ್ನಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಇವತ್ತಿನ ಭಾಗದಲ್ಲಿ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಇಲ್ಲಿ ಏನಿದೆ ಅಂತ ಹೇಳಬೇಕಂದ್ರೆ, ಕೊಟ್ಟಿರುವ ವಾಕ್ಯದಲ್ಲಿ ಅಂತೆ, ಓಲ್, ಹಾಂಗ, ಅಂಗ ಪದಗಳಿದ್ದರೆ ಅದು ಯಾವ ರೀತಿಯಾದಂತಹ ಅಲಂಕಾರ ಆಗತ್ತೆ ಅಂತ ಹೇಳಬೇಕಂದ್ರೆ ಉಪಮಾಲಂಕಾರ ಆಗತ್ತೆ. ಸೊ ನೋಡಿ, ಕೊಟ್ಟಿರುವ ವಾಕ್ಯದಲ್ಲಿ ಅಂತೆ, ಓಲ್, ಹಾಂಗ, ಅಂಗ ಪದಗಳಿದ್ದರೆ ಅದು ಉಪಮಾಲಂಕಾರ ಆಗತ್ತೆ. ಸೊ ಇದರ ಲಕ್ಷಣ ಏನು ಅಂತ ಹೇಳಬೇಕಂದ್ರೆ, ಎರಡು ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ. ಈಗ ಎರಡು ವಸ್ತು ಇರುತ್ತೆ, ಎರಡು ವಸ್ತುಗೆ ಎರಡಕ್ಕೂ ಹೋಲಿಕೆ ಮಾಡಿ ಅದನ್ನು ನಾವು ವಿವರಣೆ ಮಾಡ್ತಿದ್ದೀವಿ ಅಥವಾ ವರ್ಣನೆ ಮಾಡ್ತಾ ಇದ್ದೀವಿ ಅಂದರೆ ಸೊ ಅದು ಯಾವ ರೀತಿಯಾದ ಅಲಂಕಾರ ಆಗತ್ತೆ ಅಂದರೆ ಉಪಮಾಲಂಕಾರ ಆಗತ್ತೆ. ಸೊ ಹಾಗಾದರೆ ನೋಡ್ತಾ ಹೋಗೋಣ. ಸೊ ನೋಡಿ, ಮಾರಿ ಗೌತಣವಾಯಿತು ನಾಳಿನ ಭಾರತವು. ಮಾರಿ ಗೌತಣವಾಯಿತು ನಾಳಿನ ಭಾರತವು. ಸೊ ಇಲ್ಲಿ ಬರುವಂತಹ ಅಲಂಕಾರ ಯಾವುದು ಅಂತ ಹೇಳಬೇಕಂದ್ರೆ ರೂಪಕಾಲಂಕಾರ. ರೂಪಕಾಲಂಕಾರದ ಪ್ರಮುಖವಾದ ಲಕ್ಷಣ ಏನು ಅಂತ ಹೇಳಬೇಕಂದ್ರೆ, ಉಪಮೇಯ ಮತ್ತು ಉಪಮಾನಗಳಿಗೆ ಛೇದವು ಕಂಡು ಬರದೆ ಅವೆರಡು ಒಂದೇ ಎಂದು ವರ್ಣಿಸಿದರೆ ಅದೇ ರೂಪಕಾಲಂಕಾರ. ಅಂದರೆ ಇಲ್ಲಿ ಬರುವಂತಹ ಒಂದು ಹೇಳಿಕೆಯಲ್ಲಿ ಉಪಮೇಯ ಮತ್ತು ಉಪಮಾನ ಎರಡರಲ್ಲಿಯೂ ಕೂಡ ಏನೂ ವ್ಯತ್ಯಾಸ ಇಲ್ಲ, ಎರಡು ಒಂದೇ ಅಂತ ಹೇಳೋ ರೀತಿಯಲ್ಲಿ ಹೇಳಿದರೆ ಅದನ್ನು ನಾವು ಏನಂತ ಕರಿತೀವಿ? ರೂಪಕಾಲಂಕಾರ ಅಂತ ಕರಿತೀವಿ. ಸೊ ಅದೇ ರೀತಿಯಾಗಿ ಮುಂದಿನ ಒಂದು ಉದಾಹರಣೆ ಅಂತ ಹೇಳಬೇಕಂದ್ರೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಸೊ ಹಾಗಾದರೆ ಯಾವ ಅಲಂಕಾರಕ್ಕೆ ಇದು ಉದಾಹರಣೆ ಅಂತ ಹೇಳಬೇಕಂದ್ರೆ ದೃಷ್ಟಾಂತ ಅಲಂಕಾರಕ್ಕೆ ಇದು ಪ್ರಮುಖವಾದ ಉದಾಹರಣೆ. ಹಾಗಾದರೆ ಈ ಒಂದು ದೃಷ್ಟಾಂತ ಅಲಂಕಾರಕ್ಕೆ ಏನೇನು ಲಕ್ಷಣ ಇರಬೇಕು ಅನ್ನೋದನ್ನು ಹೇಳಬೇಕಂದ್ರೆ, ಎರಡು ಬೇರೆ ಬೇರೆ ವಾಕ್ಯಗಳು ಅಂದರೆ ಉಪಮೇಯ ಮತ್ತು ಉಪಮಾನ, ಎರಡು ಬೇರೆ ಬೇರೆ ವಾಕ್ಯಗಳು ಅರ್ಥ ಸಾದೃಶ್ಯದಿಂದ ಒಂದಕ್ಕೊಂದು ಬಿಂಬ ಪ್ರತಿಬಿಂಬ ಭಾವದಂತೆ ತೋರುತ್ತಿದ್ದರೆ ಅದನ್ನು ನಾವು ಯಾವ ಅಲಂಕಾರ ಅಂತ ಕರಿತೀವಿ? ದೃಷ್ಟಾಂತಾಲಂಕಾರ ಅಂತ ಕರಿತೀವಿ. ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಉಪಮೇಯ ಅಥವಾ ಉಪಮಾನ ಅಥವಾ ಎರಡು ಬೇರೆ ಬೇರೆ ವಾಕ್ಯಗಳು ಅರ್ಥ ಸಾದೃಶ್ಯದಿಂದ ಒಂದಕ್ಕೊಂದು ಬಿಂಬ ಪ್ರತಿಬಿಂಬ ಭಾವದಂತೆ ತೋರುತ್ತಿದ್ದರೆ ಅದು ದೃಷ್ಟಾಂತಾಲಂಕಾರಕ್ಕೆ ಉದಾಹರಣೆ. ಸೊ ಅದೇ ರೀತಿಯಾಗಿ ಮುಂದಿನ ಒಂದು ಅಲಂಕಾರ ಯಾವುದು ಅಂದರೆ, ಅಚ್ಚೋದ ಸರೋವರವು ತ್ರೈಲೋಕ್ಯ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನು ನೋಡಲು ಮಾಡಿಟ್ಟ ರನ್ನಗನ್ನಡಿಯೋ ಎಂಬಂತೆ ಶೋಭಿಸಿತು ಅಂತ ಹೇಳಿಕೆ. ಸೊ ಹಾಗಾದರೆ ಇಲ್ಲಿ ಇರುವಂಥ ಹೇಳಿಕೆಗೆ ಅನುಗುಣವಾಗಿ ಯಾವ ಒಂದು ಅಲಂಕಾರ ಬರುತ್ತೆ ಅಂದರೆ ಉತ್ಪ್ರೇಕ್ಷಾಲಂಕಾರ ಬರುತ್ತೆ.
ಸೊ ಈ ಒಂದು ಅಲಂಕಾರದ ಪ್ರಮುಖ ಲಕ್ಷಣ ಏನು? ಉಪಮೇಯವನ್ನ ಉಪಮಾನವನ್ನಾಗಿ ಸಂಭಾವಿಸಿ ಅಂದರೆ ಕಲ್ಪಿಸಿ ವರ್ಣಿಸಿದರೆ ಅದು ಉತ್ಪ್ರೇಷಾಲಂಕಾರ ಆಗತ್ತೆ. ಸೊ ಇಲ್ಲಿ ಏನು ಮಾಡಲಾಗಿದೆ? ಸೊ ಈ ಒಂದು ಸರೋವರವನ್ನು ಲಕ್ಷ್ಮೀ ದೇವಿ ತನ್ನ ಸೌಂದರ್ಯವನ್ನು ನೋಡಲಿಕ್ಕೋಸ್ಕರ ಇರುವಂತಹ ರನ್ನಗನ್ನಡಿ ಅನ್ನೋ ರೀತಿಯಲ್ಲಿ ಸರೋವರಕ್ಕೂ ರನ್ನಗನ್ನಡಿಗೂ ಹೋಲಿಕೆಯನ್ನು ಮಾಡಿರೋದ್ರಿಂದ ಸೊ ಇದನ್ನು ಯಾವ ರೀತಿಯ ಅಲಂಕಾರ ಅಂತ ಹೇಳ್ತೀವಿ? ಉತ್ಪ್ರೇಷಾಲಂಕಾರ ಅಂತ ಹೇಳ್ತೀವಿ. ಓಕೆನಾ? ಸೊ ಮುಂದಿನ 5ನೆಯ ಪ್ರಮುಖವಾದಂತಹ ಒಂದು ಅಲಂಕಾರ ಯಾವುದು ಅಂದರೆ, ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು. ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ? ಸೊ ಇಲ್ಲಿ ಯಾವ ರೀತಿಯಾದಂತಹ ಅಲಂಕಾರ ಬರುತ್ತೆ ಅಂದರೆ ಅರ್ಥಾಂತರ ನ್ಯಾಸಾಲಂಕಾರ ಇಲ್ಲಿ ಬರುತ್ತೆ. ಇದರ ಒಂದು ಲಕ್ಷಣ ಅಥವಾ ವಿಶೇಷತೆ ಏನು ಅಂತ ಹೇಳಬೇಕಂದ್ರೆ, ಒಂದು ವಿಶೇಷ ವಾಕ್ಯವನ್ನು ಅಂದರೆ ಉಪಮೇಯವನ್ನು ಸಾಮಾನ್ಯ ವಾಕ್ಯದಿಂದ ಅಂದರೆ ಉಪಮಾನವೊಂದು ಸಮರ್ಥನೆ ಮಾಡುವುದೇ ಅರ್ಥಾಂತರನ್ಯಾಸ ಅಲಂಕಾರ. ಒಂದು ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದ ಸಮರ್ಥನೆ ಮಾಡುವುದೇ ಅರ್ಥಾಂತರನ್ಯಾಸ ಅಲಂಕಾರ ಆಗತ್ತೆ. ಓಕೆ, ಸೊ ಇಲ್ಲಿ ಯಾವ ರೀತಿಯಾಗಿ ನಿಮಗೆ ಹೋಲಿಕೆಯನ್ನು ಮಾಡಿದ್ದಾರೆ ಅಂತ ನೀವೇ ನೋಡ್ಕೋಬಹುದು. ಸೊ ಅದೇ ರೀತಿಯಾಗಿ ಸೊ ಮುಂದಿನ ಒಂದೊಂದೇ ಇದನ್ನು ನೋಡ್ತಾ ಹೋಗೋಣ. ಸೊ ಯಾವ ರೀತಿಯಾಗಿ ಯಾವಾಗ ಈ ಒಂದು ಉದಾಹರಣೆಗಳನ್ನು ನೋಡ್ತಾ ಹೋಗೋಣ ಅಂತೆ. ಸೊ ಇಲ್ಲಿ ನೋಡಿ, ನನ್ನ ಧೈರ್ಯದ ಭೂಮಿ ಕಾಲಡಿಯೇ ಕುಸಿಯುತ್ತಿದೆ. ನನ್ನ ಧೈರ್ಯದ ಭೂಮಿ ಕಾಲಡಿಯೇ ಕುಸಿಯುತ್ತಿದೆ. ಸೊ ಇದನ್ನು ಎಕ್ಸಾಮ್ನಲ್ಲಿ ಕೇಳಿರುವಂತಹ ಒಂದು ಅಲಂಕಾರ. ಈ ಹೇಳಿಕೆಯಲ್ಲಿ ಯಾವ ರೀತಿಯಾದಂತಹ ಅಲಂಕಾರ ಇದೆ ಅದನ್ನು ನೋಡೋಣ. ಅದೇ ರೀತಿಯಾಗಿ ಉಪಮೇಯ ಉಪಮಾನ ಅಂದರೆ ಏನು ಅದನ್ನು ಕೂಡ ಇವಾಗ ನೋಡ್ತಾ ಹೋಗೋಣ. ಸೊ ನನ್ನ ಧೈರ್ಯದ ಭೂಮಿ ಕಾಲಡಿಯೇ ಕುಸಿಯುತ್ತಿದೆ. ಇದು ಯಾವ ಅಲಂಕಾರಕ್ಕೆ ಒಂದು ಉದಾಹರಣೆ ಅಂತ ಹೇಳಬೇಕಂದ್ರೆ ರೂಪಕಾಲಂಕಾರಕ್ಕೆ ಉದಾಹರಣೆ. ಸೊ ರೂಪಕಾಲಂಕಾರ ಈಗಾಗಲೇ ನಾನು ಹೇಳಿರುವ ಹಾಗೆ ಅದರ ಲಕ್ಷಣ ಏನಂದರೆ, ಉಪಮೇಯ ಉಪಮಾನಗಳಿಗೆ ಛೇದವು ಕಂಡು ಬರದೆ ಅವೆರಡು ಒಂದೇ ಎಂದು ಹೋಲಿಸಿ ವರ್ಣಿಸಿದರೆ ಅದು ರೂಪಕಾಲಂಕಾರ. ಹಾಗಾದರೆ ಈ ಒಂದು ಹೇಳಿಕೆಯಲ್ಲಿ ಬರುವಂತಹ ಉಪಮೇಯ ಯಾವುದು ಅಂದರೆ ಧೈರ್ಯ. ಯಾವುದು? ಧೈರ್ಯ ಅನ್ನೋದು ಇಲ್ಲಿ ಬರುವಂತಹ ಉಪಮೇಯ. ಅದೇ ರೀತಿಯಾಗಿ ಉಪಮಾನ ಯಾವುದು ಅಂದರೆ ಅದು ಭೂಮಿ ಆಗಿದೆ. ಸೊ ಇಲ್ಲಿ ಬರುವಂತಹ ಸಮನ್ವಯ ಅಂದರೆ ಏನು? ಸೊ ಇಲ್ಲಿ ಉಪಮೇಯವಾದ ಧೈರ್ಯಕ್ಕೂ ಉಪಮಾನವಾದ ಭೂಮಿಗೂ ಯಾವುದೇ ಛೇದವು ಕಂಡು ಬರದೆ ಅವೆರಡು ಒಂದೇ ಎಂದು ವರ್ಣಿಸಲಾಗಿದೆ. ಆದ್ದರಿಂದ ಈ ಒಂದು ವಾಕ್ಯವು ರೂಪಕಾಲಂಕಾರಕ್ಕೆ ಪ್ರಮುಖ ಉದಾಹರಣೆ ಆಗಿದೆ. ಸೊ ಅದೇ ರೀತಿಯಾಗಿ ಮುಂದಿನ ಒಂದು ಹೇಳಿಕೆಯನ್ನು ನೋಡೋಣ. ಇದನ್ನು SSLC ಎಕ್ಸಾಮ್ನಲ್ಲಿ ಕೇಳಿರುವಂತಹ ಒಂದು ಅಲಂಕಾರಗಳು ಆಗಿದೆ. ಸೊ ಜೂನ್ 2010 ಎಕ್ಸಾಮ್ನಲ್ಲಿ ಕೇಳಲಾಗಿತ್ತು, ಬಂಗಾರ ಮೊರೆ ತೊಳೆದೇನು. ಓಕೆ, ಬಂಗಾರ ಮೊರೆ ತೊಳೆದೇನು. ಇಲ್ಲಿ ಯಾವ ಯಾವ ಅಲಂಕಾರ ಬರುತ್ತೆ ಅಂತ ನೋಡೋಣ. ಸೊ ಇಲ್ಲಿ ಬರುವಂತಹ ಅಲಂಕಾರ ರೂಪಕಾಲಂಕಾರ. ಈಗಾಗಲೇ ನಿಮಗೆ ಹೇಳಿದ್ದೀನಿ, ಎರಡು ವಸ್ತುಗಳಲ್ಲಿ ಯಾವುದೇ ಒಂದು ಛೇದ ಕಂಡು ಬರಲ್ಲ. ಹಾಗಾದರೆ ಈ ಒಂದು ಹೇಳಿಕೆಯಲ್ಲಿ ಉಪಮೇಯ ಯಾವುದು ಅಂದರೆ ಮೊರೆ ಅನ್ನೋದು ಉಪಮೇಯ. ಉಪಮಾನ ಯಾವುದು? ಬಂಗಾರ ಅನ್ನೋದು ಉಪಮಾನ. ಅಂದರೆ ಇಲ್ಲಿ ಉಪಮೇಯವಾದ ಮೊರೆಗೂ ಉಪಮಾನವಾದ ಬಂಗಾರಕ್ಕೂ ಯಾವುದೇ ಛೇದವು ಕಂಡು ಬರದೆ ಅವೆರಡು ಒಂದೇ ಎಂದು ವರ್ಣಿಸಲಾಗಿದೆ. ಆದ್ದರಿಂದ ಈ ವಾಕ್ಯವು ರೂಪಕಾಲಂಕಾರಕ್ಕೆ ಉದಾಹರಣೆಯಾಗಿದೆ. ಮೂರನೆಯ ಒಂದು ಹೇಳಿಕೆಯನ್ನು ನೋಡೋಣ. ದಾಳಿಂಬದ ಬೀಜದಂತಿರುವ ಹಲ್ಲುಗಳು ಶುಭ್ರ ಪ್ರಕಾಶ ಬೀರುತ್ತದೆ. ದಾಳಿಂಬದ ಬೀಜದಂತಿರುವ ಹಲ್ಲುಗಳು ಶುಭ್ರ ಪ್ರಕಾಶ ಬೀರುತ್ತದೆ. ಯಾವ ಅಲಂಕಾರಕ್ಕೆ ಉದಾಹರಣೆ ಇದು? ಇದು ಪ್ರಮುಖವಾಗಿ ಉಪಮಾಲಂಕಾರಕ್ಕೆ ಉದಾಹರಣೆ ಆಗಿದೆ. ಅಂದರೆ ಎರಡು ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ ಆಗತ್ತೆ. ಇಲ್ಲಿ ಉಪಮೇಯ ಯಾವುದು? ಹಲ್ಲುಗಳು. ಉಪಮಾನ ಯಾವುದು? ದಾಳಿಂಬದ ಬೀಜ. ಉಪಮಾ ವಾಚಕ ಯಾವುದು ಅಂದರೆ ಅಂತೆ.
ಸೊ ಸಮಾನ ಧರ್ಮ ಯಾವುದು? ಶುಭ್ರ ಪ್ರಕಾಶ ಬೀರುವುದು. ಹಾಗಾದರೆ ಇಲ್ಲಿ ಉಪಮೇಯವಾದ ಹಲ್ಲುಗಳನ್ನು ಉಪಮಾನವಾದ ದಾಳಿಂಬದ ಬೀಜಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ. ಆದ್ದರಿಂದ ಈ ವಾಕ್ಯವು ಉಪಮಾಲಂಕಾರಕ್ಕೆ ಉದಾಹರಣೆ ಆಗಿದೆ. ಓಕೆನಾ? ಸೊ ಮುಂದಿನ ಒಂದು ಹೇಳಿಕೆ ಯಾವುದು ಅಂತ ಹೇಳಬೇಕಂದ್ರೆ, ಸೊ ನಿನ್ನ ಕರುಣೆ ಕಡೆಗೋಲಿಟ್ಟು ಮತಿಸುತ್ತೀಯೇ ಏಕೆ? ಓಕೆ, ಸೊ ನಿನ್ನ ಕರುಣೆ ಕಡೆಗೋಲಿಟ್ಟು ಮತಿಸುವೆ ಏಕೆ? ಇಲ್ಲಿ ಯಾವ ಅಲಂಕಾರ ಇದೆ? ಇಲ್ಲಿ ಇರುವಂತಹ ಅಲಂಕಾರ ರೂಪಕಾಲಂಕಾರ. ಸೊ ಉಪಮೇಯ ಯಾವುದು? ಕರುಣೆ ಅನ್ನೋದು ಉಪಮೇಯ ಆದರೆ ಉಪಮಾನ ಯಾವುದು? ಕಡೆಗೋಲು. ಅಂದರೆ ಇಲ್ಲಿ ಉಪಮೇಯವಾದ ಕರುಣೆಗೂ ಉಪಮಾನವಾದ ಕಡೆಗೋಲಿಗೂ ಯಾವುದೇ ಛೇದವು ಕಂಡುಬರದೆ ಅವೆರಡು ಒಂದೇ ಎಂದು ಹೋಲಿಸಿ ವರ್ಣಿಸಲಾಗಿದೆ. ಆದ್ದರಿಂದ ಈ ವಾಕ್ಯವು ರೂಪಕಾಲಂಕಾರಕ್ಕೆ ಉದಾಹರಣೆ ಆಗಿದೆ. ಓಕೆ, ಸೊ ಮುಂದಿನ ಒಂದು ಹೇಳಿಕೆ ನೋಡೋಣ. ಸೊ ಏಪ್ರಿಲ್ 2012 SSLC ಎಕ್ಸಾಮ್ನಲ್ಲಿ ಕೇಳಿರುವಂತಹ ಅಲಂಕಾರ ಸೀತೆಯ ಮುಖಕಮಲ ಅರಳಿತು. ಇಲ್ಲಿ ಇರುವಂತಹ ಅಲಂಕಾರ ರೂಪಕಾಲಂಕಾರ. ಲಕ್ಷಣ ಏನು ರೂಪಕಾಲಂಕಾರದ್ದು? ಇನ್ನೊಮ್ಮೆ ಹೇಳಿಬಿಡ್ತೀನಿ. ಉಪಮೇಯ ಉಪಮಾನಗಳಿಗೆ ಛೇದವು ಕಂಡುಬರದೆ ಅವೆರಡು ಒಂದೇ ಎಂದು ಹೋಲಿಸಿ ವರ್ಣಿಸಿದರೆ ಅದು ರೂಪಕಾಲಂಕಾರ. ಇಲ್ಲಿ ಬರುವಂತಹ ಉಪಮೇಯ ಯಾವುದು? ಸೀತೆಯ ಮುಖ. ಉಪಮಾನ ಯಾವುದು? ಕಮಲ. ಅಂದರೆ ಇಲ್ಲಿ ಉಪಮೇಯವಾದ ಸೀತೆಯ ಮುಖಕ್ಕೂ ಉಪಮಾನವಾದ ಕಮಲಕ್ಕೂ ಯಾವುದೇ ಛೇದವು ಕಂಡುಬರದೆ ಅವೆರಡು ಒಂದೇ ಎಂದು ವರ್ಣಿಸಲಾಗಿದೆ. ಆದ್ದರಿಂದ ಈ ವಾಕ್ಯವು ರೂಪಕಾಲಂಕಾರಕ್ಕೆ ಉದಾಹರಣೆ ಆಗಿದೆ. ಓಕೆ, ಸೊ ಅದೇ ರೀತಿಯಾಗಿ ಮುಂದಿನ ಹೆಚ್ಚಿನ ಒಂದು ಉದಾಹರಣೆಗಳನ್ನು ನೋಡೋಣ. ಅಳುವ ಕಂದನ ತುಟಿಯು ಹವಳದ ಕುಡಿಹಂಗ. ಅಳುವ ಕಂದನ ತುಟಿಯು ಹವಳದ ಕುಡಿಯಂಗ. ಯಾವ ಅಲಂಕಾರ ಬರುತ್ತೆ? ಉಪಮಾಲಂಕಾರ ಬರುತ್ತೆ. ಅಂದರೆ ಎರಡು ವಸ್ತುಗಳಿರುವ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ ಆಗತ್ತೆ. ಹಾಗಾದರೆ ಯಾವ ಎರಡು ವಸ್ತುಗಳನ್ನು ಹೋಲಿಕೆ ಮಾಡಲಾಗಿದೆ ಅಂತ ಹೇಳಬೇಕಂದ್ರೆ, ಉಪಮೇಯ ಅಳುವ ಕಂದನ ತುಟಿ, ಉಪಮಾನ ಹವಳದ ಕುಡಿ. ಉಪಮಾವಾಚಕ ಅಂಗ ಅಥವಾ ಅಂತೆ, ಸಮಾನ ಧರ್ಮ ಲುಪ್ತ ಮತ್ತು ಸ್ಪಷ್ಟವಾಗಿಲ್ಲ. ಸೊ ಸಮನ್ವಯ ಏನಾಗತ್ತೆ? ಇಲ್ಲಿ ಉಪಮೇಯವಾದ ಅಳುವ ಕಂದನ ತುಟಿಯನ್ನು ಉಪಮಾನವಾದ ಹವಳದ ಕುಡಿಗೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ. ಅದಕ್ಕೋಸ್ಕರ ಈ ಒಂದು ವಾಕ್ಯ ಯಾವುದಕ್ಕೆ ಉದಾಹರಣೆಯಾಗಿದೆ? ಇದು ಉಪಮಾಲಂಕಾರಕ್ಕೆ ಉದಾಹರಣೆ ಆಗಿದೆ. ಮುಂದಿನ ಒಂದು ಹೇಳಿಕೆ ಏಪ್ರಿಲ್ 2013 ಹೇಳಲಾಗಿತ್ತು, ಸೀತೆಯ ಮುಖ ಕಮಲವೋ ಎಂಬಂತೆ ಅರಳಿತು. ಅಲಂಕಾರ ಯಾವುದಾಗತ್ತೆ? ಉತ್ಪ್ರೇಷಾಲಂಕಾರ ಆಗತ್ತೆ. ಅಂದರೆ ಉಪಮೇಯವನ್ನ ಉಪಮಾನವನ್ನಾಗಿ ಸಂಭಾವಿಸಿ ಅಂದರೆ ಕಲ್ಪಿಸಿ ವರ್ಣಿಸಿದರೆ ಅದು ಉತ್ಪ್ರೇಷಾಲಂಕಾರ ಆಗತ್ತೆ. ಸೊ ಉಪಮೇಯ ಏನಾಗತ್ತೆ? ಸೀತೆಯ ಮುಖ ಕಮಲವೋ ಎಂಬಂತೆ ಅರಳಿತು ಅನ್ನೋದರಲ್ಲಿ ಉಪಮೇಯ ಸೀತೆಯ ಮುಖ, ಉಪಮಾನ ಕಮಲ. ಸೊ ಇಲ್ಲಿ ಸಮನ್ವಯ ಅಂದರೆ ಇಲ್ಲಿ ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲ ಎಂಬುದಾಗಿ ಸಂಭಾವಿಸಿ ಅಥವಾ ಕಲ್ಪಿಸಿ ವರ್ಣಿಸಲಾಗಿದೆ. ಆದ್ದರಿಂದ ಈ ವಾಕ್ಯವು ಉತ್ಪ್ರೇಷಾಲಂಕಾರಕ್ಕೆ ಉದಾಹರಣೆ ಆಗಿದೆ. ಮುಂದಿನ ಒಂದು ಹೇಳಿಕೆ, ರಸಿಕನಾಡಿದ ಮಾತು ಶಶಿಯುದಿಸಿ ಬಂದಂತೆ. ಅಂದರೆ ಇಲ್ಲಿ ಬರುವಂತಹ ಒಂದು ಅಲಂಕಾರ ಯಾವುದು? ಉಪಮಾಲಂಕಾರ. ಎರಡು ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ ಆಗತ್ತೆ. ಹಾಗಾದರೆ ಈ ವಾಕ್ಯದಲ್ಲಿ ಬರುವಂತಹ ಉಪಮೇಯ ಯಾವುದು? ರಸಿಕನಾಡಿದ ಮಾತು. ಉಪಮಾನ ಯಾವುದು? ಶಶಿ ಉದಯ. ಉಪಮಾವಾಚಕ ಅಂತೆ, ಸಮಾನ ಧರ್ಮ ಲುಪ್ತ ಅಥವಾ ಸ್ಪಷ್ಟವಾಗಿಲ್ಲ. ಸೊ ಇಲ್ಲಿ ಉಪಮೇಯವಾದ ರಸಿಕನಾಡಿದ ಮಾತನ್ನು ಉಪಮಾನವಾದ ಶಶಿಯುದಯಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ. ಆದ್ದರಿಂದ ಈ ವಾಕ್ಯವು ಉಪಮಾಲಂಕಾರಕ್ಕೆ ಉದಾಹರಣೆಯಾಗಿದೆ. ಆದ್ದರಿಂದ ಈ ವಾಕ್ಯ ಉಪಮಾಲಂಕಾರ ಆಗಿದೆ ಅಂತ ಹೇಳ್ಬೋದು. ಓಕೆ, ಮುಂದಿನ ಒಂದು ಹೇಳಿಕೆ,
ನಿನ್ನ ಕರುಣೆ ಕಡೆಗೋಲಿಟ್ಟು ಮತಿಸುತ್ತಿಹೆ ಏಕೆ. ನಿನ್ನ ಕರುಣೆ ಕಡೆಗೋಲಿಟ್ಟು ಮತಿಸುವೆ ಏಕೆ ರೂಪಕಾಲಂಕಾರಕ್ಕೆ ಉದಾಹರಣೆ. ಉಪಮೇಯ ಯಾವುದು? ಕರುಣೆ. ಉಪಮಾನ ಯಾವುದು? ಕಡೆಗೋಲು. ಇಲ್ಲಿ ಉಪಮೇಯವಾದ ಕರುಣೆಗೂ ಉಪಮಾನವಾದ ಕಡೆಗೋಲಿಗೂ ಯಾವುದೇ ಛೇದವು ಕಂಡುಬರದೆ ಅವೆರಡು ಒಂದೇ ಎಂದು ಹೋಲಿಸಿ ವರ್ಣಿಸಲಾಗಿದೆ. ಆದ್ದರಿಂದ ಈ ವಾಕ್ಯ ರೂಪಕಾಲಂಕಾರಕ್ಕೆ ಉದಾಹರಣೆ. ಸೊ ಅದೇ ರೀತಿಯಾಗಿ ಅಳುವ ಕಂದನ ತುಟಿಯು ಹವಳದ ಕುಡಿ ಹಂಗ, ಈಗಾಗಲೇ ನಾನು ಹೇಳಿರುವ ಹಾಗೆ ಇದು ಉಪಮಾಲಂಕಾರಕ್ಕೆ ಪ್ರಮುಖ ಉದಾಹರಣೆ. ಸೊ ಮುಂದಿನ ಒಂದು ಉದಾಹರಣೆ ಅಂತ ಹೇಳಬೇಕಂದ್ರೆ, ಸತಿಪತಿಗಳೊಂದಾಗದವನ ಭಕ್ತಿ ಅಮೃತದೊಳು ವಿಷ ಬೆರೆದಂತೆ ಅಥವಾ ನುಡಿದರೆ ಮುತ್ತಿನ ಹಾರದಂತೆ ಇರಬೇಕು. ಇಲ್ಲಿ ಯಾವ ಅಲಂಕಾರವನ್ನು ಬಳಸಲಾಗಿದೆ ಅಂದರೆ ಉಪಮಾಲಂಕಾರವನ್ನು ಬಳಸಲಾಗಿದೆ. ಈಗಾಗಲೇ ಹೇಳಿರುವ ಹಾಗೆ ಎರಡು ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ ಆಗತ್ತೆ. ಇಲ್ಲಿ ಉಪಮೇಯ ಏನಾಗತ್ತೆ? ಸತಿಪತಿಗಳೊಂದಾಗದವನ ಭಕ್ತಿ. ಉಪಮಾನ ಏನು? ಅಮೃತದೊಳು ಬೆರೆದ ವಿಷ. ಉಪಮಾವಾಚಕ ಅಂತೆ. ಸೊ ಸಮನ್ವಯ ಏನಾಗತ್ತೆ? ಇಲ್ಲಿ ಉಪಮೇಯವಾದ ಸತಿಪತಿಗಳೊಂದಾಗದ ಭಕ್ತಿಯನ್ನು ಉಪಮಾನವಾದ ಅಮೃತದೊಳು ಬೆರೆದ ವಿಷಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ. ಆದ್ದರಿಂದ ಈ ವಾಕ್ಯ ಉಪಮಾಲಂಕಾರಕ್ಕೆ ಉದಾಹರಣೆ. ಸೊ ಎರಡನೆಯ ಹೇಳಿಕೆ ಯಾವುದು ಅಂತ ಹೇಳಬೇಕಂದ್ರೆ, ಸೊ ನುಡಿದರೆ ಮುತ್ತಿನ ಹಾರದಂತೆ ಇರಬೇಕು. ಸೊ ಇಲ್ಲಿ ಬರುವಂತಹ ಉಪಮೇಯ ನುಡಿಯಾಗತ್ತೆ, ಉಪಮಾನ ಮುತ್ತಿನ ಹಾರ. ಉಪಮಾವಾಚಕ ಅಂತೆ. ಸೊ ಇಲ್ಲಿ ಉಪಮೇಯವಾದ ಸತಿಪತಿಗಳೊಂದಾಗದ ನುಡಿಯನ್ನು ಉಪಮಾನವಾದ ಮುತ್ತಿನ ಹಾರಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ. ಆದ್ದರಿಂದ ಈ ವಾಕ್ಯ ಉಪಮಾಲಂಕಾರಕ್ಕೆ ಉದಾಹರಣೆ. ಮುಂದಿಂದು ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು. ಇದು ಕೂಡ ಉಪಮಾಲಂಕಾರಕ್ಕೆ ಉದಾಹರಣೆಯಾಗಿದೆ. ಉಪಮೇಯ ಯಾವುದು? ಇಲ್ಲಿ ನುಡಿಯಾಗಿದೆ. ಉಪಮಾನ ಸ್ಫಟಿಕದ ಶಲಾಕೆ. ಉಪಮಾವಾಚಕ ಯಾವುದು? ಅಂತೆ. ಇಲ್ಲಿ ಉಪಮೇಯವಾದ ಸತಿಪತಿಗಳೊಂದಾಗದ ನುಡಿಯನ್ನು ಉಪಮಾನವಾದ ಸ್ಫಟಿಕದ ಶಲಾಕೆಗೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ. ಸೊ ಇದೇ ರೀತಿಯಾಗಿ ನಿಮಗೆ ಹಲವಾರು ಉದಾಹರಣೆಗಳನ್ನು ನಿಮ್ಮ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಲಿಕ್ಕೆ ಇವತ್ತಿನ ಭಾಗದಲ್ಲಿ ಹೇಳಿದ್ದೀನಿ. ಸೊ ಮುಂದಿನ ಭಾಗದಲ್ಲಿ ಉಳಿದ ಉದಾಹರಣೆಗಳನ್ನು ನಿಮಗೆ ಹೇಳ್ತೀನಿ. ಈ ಒಂದು PDF ನಮಗೆ ನೀಡಿದಂತಹ ರವೀಶ್ ಕುಮಾರ್ ಬಿ ಸರ್ ಅವರಿಗೆ ತುಂಬಾ ಧನ್ಯವಾದಗಳು. ಇವರು ಕನ್ನಡ ಭಾಷಾ ಶಿಕ್ಷಕರು ಆಗಿದ್ದಾರೆ. ಇವರನ್ನು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಇವರ ಫೋನ್ ನಂಬರ್ 9448958498 ಆಗಿದೆ. ಸೊ ಮುಂದಿನ ಭಾಗದಲ್ಲಿ ಉಳಿದ ಉದಾಹರಣೆಗಳೊಂದಿಗೆ ನಿಮಗೆ ನಾನು ಮಾಹಿತಿಯನ್ನು ನೀಡ್ತೀನಿ. ಇದಿಷ್ಟು ಈ ಭಾಗದ ಮಾಹಿತಿಯಾಗಿತ್ತು. ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಸರಿಯಾದ ಉತ್ತರ ಲಾರ್ಡ್ ಡಾಲ್ ಹೌಸಿ ಅಂತ ನಾವು ಹೇಳ್ಬೋದು. ಸೊ ಇದಿಷ್ಟು ಈ ಭಾಗದ ಮಾಹಿತಿ ಆಗಿದೆ. ಸೊ ಇವತ್ತಿನ ಭಾಗದಲ್ಲಿ ಬೇಸಿಕ್ ಫೌಂಡೇಶನ್ ಕೋರ್ಸ್ಗೆ ಸಂಬಂಧಪಟ್ಟಂತೆ 3ನೇ ಭಾಗ ಆಗಿದೆ. ಸೊ ಇದು ಮುಗಿದ ತಕ್ಷಣವೇ ನಾನು NCERT ಕ್ವಶನ್ಸ್ಗಳನ್ನೆಲ್ಲ ಮತ್ತು ಅವುಗಳನ್ನು ಕೂಡ ನಾನು ಆದಷ್ಟು ಕಂಪ್ಲೀಟ್ ಮಾಡಿ ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಸೊ ಹಾಗಾದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಏನಂತ ಹೇಳಬೇಕಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ಅದೇ ರೀತಿಯಾಗಿ ನೀವು ಎಷ್ಟೆಷ್ಟು ಜಾಸ್ತಿ ಸಬ್ಸ್ಕ್ರೈಬ್ ಆಗ್ತೀರಾ, ನನ್ನ ಒಂದು ನೋಟ್ಸ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ವಿಡಿಯೋಗಳು ಇನ್ನೂ ಹೆಚ್ಚಿನ ಪ್ರಯತ್ನವನ್ನು ಪಡ್ತೀನಿ. ಸೊ ಮತ್ತು ಜಾಯಿನ್ ಆಗಬೇಕಂದ್ರೆ ಭಾರತದ ನಂಬರ್ 1 ಆನ್ಲೈನ್ ಕ್ಲಾಸ್ ರೂಮಲ್ಲಿ ಜಾಯಿನ್ ಆಗಬೇಕಂದ್ರೆ ನೀವೇನು ಮಾಡಬೇಕು ಅಂದರೆ, ಸೊ ಪ್ರಿಯಾ KPSC ಅನ್ನುವಂತಹ ರೆಫರಲ್ ಕೋಡನ್ನು ಯೂಸ್ ಮಾಡಿದರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಸೊ ಹಾಗಾದರೆ ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯೊಂದಿಗೆ ಭೇಟಿಯನ್ನು ಮಾಡೋಣ. ಸೊ ಇದಿಷ್ಟು ಈ ಭಾಗದ ಮಾಹಿತಿ. ಧನ್ಯವಾದಗಳು.